ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು. ಇದು ಪಂಚಮಿ ಹಬ್ಬದ ಹಿಂದಿನ ದಿನದ್ದು ರೊಟ್ಟಿ ಹಬ್ಬ ಅಂತ ಮಾಡ್ತಾರಲ್ಲ, ಆವತ್ತಿನ ದಿನದ ವ್ಲಾಗು. ಆ್ಯಕ್ಚುಲಿ ನಮ್ಮ ಮನೇಲಿ ಪಂಚಮಿ ಹಬ್ಬ ಮಾಡೋ ಪದ್ಧತಿ ಇಲ್ಲ, ಆದರೂ ಎಲ್ಲರ ಮನೇಲೂ ರೊಟ್ಟಿ ಹಬ್ಬ ಮಾಡ್ತಾಯಿದ್ರು ಅಂತ ನಾನು ರೊಟ್ಟಿ ಕಾಳು ಮತ್ತು ಸೊಪ್ಪಿನ ಪಲ್ಯ ಮಾಡಿದ್ದೆ. ಆ ಕಾಳು ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೊಂದು ಮೆಂತ್ಯ ಸೊಪ್ಪು ಮತ್ತು ಒಂದು ಸಬ್ಬಸಿಗೆ ಸೊಪ್ಪು, ಇದನ್ನು ಕ್ಲೀನಾಗಿ ತೊಳ್ಕೊಂಡು ತೊಳ್ಕೊಂಡು ಕಾಳು ಹಿಂದಿನ ದಿನವೇ ಎಲ್ಲ ನೆನೆಸಿ ಮೊಳಕೆ ಬರೆಸ್ಕೊಂಡು ಇಟ್ಕೊಂಡಿದ್ದೆ. ಒಲೆ ಮೇಲೆ ಪಾತ್ರೆ ಇಡಿ, ಚೆನ್ನಾಗಿ ನೀರು ಕುದಿಯೋ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ, ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ. ಇದು ಕುದಿಯೋಬೇಕಾದ್ರೆ ಇದಕ್ಕೆ ಕಾಳಿರುತ್ತಲ್ಲ, ಹೆಸರು ಕಾಳು, ಮೊಳಕೆ ಬಂದಿದ್ದ ಕಾಳುಗಳನ್ನು, ಆ ಕಾಳನ್ನು ಹಾಕಿ, ಹಾಗೆ ಸಣ್ಣಕ್ಕೆ ಹೆಚ್ಕೊಂಡಿರೋ ಸೊಪ್ಪು, ಅದು ಚೆನ್ನಾಗೆ ಕುದಿಬೇಕು, ಸೊಪ್ಪು ಮತ್ತು ಕಾಳು. ಆ ಕಾಳು ಸೊಪ್ಪು ಕುದ್ಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ಬಸ್ಕೊಂಬಿಡಿ. ನಾವೆಲ್ಲ 80-90 ಕಿಡ್ಸು ತುಂಬ ಎಂಜಾಯ್ ಮಾಡಿದ್ವಿ ನಾಗರ ಪಂಚಮಿ ಅಂದರೆ. ಆ ನಾಗರ ಪಂಚಮಿ ಹಬ್ಬದಲ್ಲಿ ಒಂದು ವಾರಕ್ಕಿಂತ ಮುಂಚೆ ಜೋಕಾಲಿ ಕಟ್ಬಿಡೋರು ನಮ್ಮ ರೋಡಲ್ಲಿ. ಆ ರೋಡಲ್ಲಿ ಜೋಕಾಲಿ ಕಟ್ಟಿದಾಗ ಅದಕ್ಕೆ ಕ್ಯೂ, ಪಂಚಮಿ ಹಬ್ಬದಲ್ಲಿ ಆ ಜೋಕಾಲಿಯಲ್ಲಿ ಆಡೋಕ್ಕೆ ಎಷ್ಟು ಎಂಜಾಯ್ ಮಾಡ್ತಿದ್ವಿ. ಆಮೇಲೆ ಆ ಕೊಬ್ಬರಿ ಬಟ್ಲನ ಮನೇಲಿ ಮಾಡಿಕೊಡೋರು, ಒಣ ಕೊಬ್ಬರಿ ಬಟ್ಲಕ್ಕೆ 2 ತೂತು ಮಾಡಿ ದಾರ ಹಾಕಿ ಹಾಕೋರು. ಎಷ್ಟು ಆಮೇಲೆ ಉಂಡೆ, ಆ ಟೈಮಲ್ಲಿ ಉಂಡೆ ಕಟ್ತಿದ್ರು. ನಮ್ಮ ದೊಡ್ಡಪ್ಪವ್ರು ಬಂದು ಉಂಡೆ ಕೊಡೋರು, ನಾವು ಅವ್ರ ಮನೆಗೆ ಹೋಗಿ ಉಂಡೆ ಕೊಡ್ತಿದ್ವಿ. ಶೇಂಗಾ ಉಂಡೆ, ಕಡಲೆ ಉಂಡೆ, ರವೆ ಉಂಡೆ, ಮಂಡಕ್ಕಿ ಉಂಡೆ, ಲಾಸ್ಟಿಗೆ ಮಂಡಕ್ಕಿ ಉಂಡೆ ಕಟ್ಟೋರು. ಆ ಉಂಡೆ ಅಂತೂ ತುಂಬ ಚೆನ್ನಾಗಿರೋದು ಆ ಉಂಡೆ. ಇದೆಲ್ಲ ಈಗಿನ ಮಕ್ಕಳಲ್ಲಿ ಆ ಎಂಜಾಯ್ಮೆಂಟೇ ಹೋಗ್ಬಿಟ್ಟಿದೆ. ಎಲ್ಲ ಟಿ ವಿ, ಮೊಬೈಲು ಅಡಿಕ್ಟ್ ಆಗಿ 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 ಆ ಎಂಜಾಯ್ಮೆಂಟು. ನಮ್ಮ ಸಿಟಿಯಲ್ಲೂ ನಾವು ಜೋಕಾಲಿ ಕಟ್ಟೋದು ನೋಡೇ ಇಲ್ಲ ಮರಕ್ಕೀಗ. ಹಾಗೆ ಈಗ ಮಿಕ್ಸಿಯಲ್ಲಿ ಇದಕ್ಕೆ ರುಬ್ಕೊಳ್ಲಿಕ್ಕೆ ಏನೇನು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಕಾಯಿ ತುರಿ, ಜೀರಿಗೆ, ಬೆಳ್ಳುಳ್ಳಿ. ಆಮೇಲೆ ಈ ಕಡೆಗೆ ಸ್ವಲ್ಪ ಬಾಣಲೆಯಲ್ಲಿ ಹುಚ್ಚೆಳ್ಳು ಅಂತ ಹೇಳ್ತಾರೆ, ನಮ್ಮ ಕಡೆ ಗುರಾಳು ಅಂತಾರೆ, ಹುಚ್ಚೆಳ್ಳು. ಇದನ್ನು ಸ್ವಲ್ಪ ಹುರ್ಕೊಂಡು ಅದು ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ಹಾಕಿ, ಇದೊಂದು ಸ್ವಲ್ಪ ಸಣ್ಣಕ್ಕೆ ನುಣ್ಣಗೆ ಪೇಸ್ಟ್ ಆಗಬೇಕು. ಪೇಸ್ಟ್ ಆದ ನಂತರ ಈಗ ಕಡೆಗೆ ಬಾಣಲೆಯಲ್ಲಿ ಒಗ್ಗರಣೆ ಹಾಕಲಿಕ್ಕೆ ಎಣ್ಣೆ ಹಾಕಿ, ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಪಂಚಮಿ ಹಬ್ಬ ಬಂತು ಅಂದರೆ ಅಷ್ಟು ಎಂಜಾಯ್ ಮಾಡ್ತಾಯಿದ್ವಿ. ಪಂಚಮಿ ಹಬ್ಬಕ್ಕೆ ಅವಾಗೆಲ್ಲ ಶಾಲೆಯಲ್ಲಿ 2 ದಿನ ರಜೆ ಕೊಡ್ತಿದ್ರು ನಮಗೆ. ಒಂದು ರೊಟ್ಟಿ ಹಬ್ಬ ಮತ್ತು ಒಂದು ಉಂಡೆ ಹಬ್ಬ ಅಂತ ಹೇಳಿ. ಉಂಡೆ ಇದು ಪಂಚಮಿ ಹಬ್ಬ ಹಾಲೆರಲಿಕ್ಕೆ ದೇವರಿಗೆ ಅಲ್ಲಿ ಹೊರಗಡೆ ಹೋಗಿ ಹಾಲೆರೆದು ಬರ್ತಿದ್ವಿ ದೇವಸ್ಥಾನದಲ್ಲಿ ನಾಗಪ್ಪಂಗೆ. ಅದಕ್ಕೆ ಅಂತ ಈಗ ಒಂದೇ ದಿನ ರಜೆ ಕೊಡ್ತಾರೆ. ಈಗಿನ ಮಕ್ಕಳೆಲ್ಲ ಆ ಎಂಜಾಯ್ಮೆಂಟೇ ಹೋಗ್ಬಿಟ್ಟಿದೆ. ಹಾಗಂದ್ರೆ ಏನು ಅಂತಾರೆ, ನಾನು ಏನಾರ ಜೋಕಾಲಿಯಲ್ಲಿ ಆಡೋದು ಅಥವಾ ಹಿಂಗೆಲ್ಲ ನಾವು ಒಣ ಕೊಬ್ಬರಿಯಲ್ಲಿ ಈ ಥರ ದಾರ ಎಲ್ಲ ಕಟ್ಟಿ ಹಿಂಗೆ ಆಟ ಆಡ್ತಾಯಿದ್ರು. ಅದಂತೂ ತುಂಬ ಚೆನ್ನಾಗಿರ್ತಿತ್ತು. ಎಷ್ಟು ಎಂಜಾಯ್ ಮಾಡ್ತಿದ್ವಿ. ಅದಕ್ಕೆ ಆ್ಯಕ್ಚುಲಿ ಕ್ಯೂ ಹಚ್ತಾಯಿದ್ವಿ ನಮ್ಮ ರೋಡಲ್ಲಿ ನಾವೆಲ್ಲ ಜೋಕಾಲಿ ಆಡಲಿಕ್ಕೆ, ಒಬ್ಬರಾದ್ಮೇಲೆ ಒಬ್ಬರು ಅಂತ ಹೇಳಿ. ತುಂಬ ಲಾಂಗ್ ಇತ್ತು ಅಂದರೆ ಮಧ್ಯೆ ಎಲ್ಲರೂ ಹೋಗ್ಬೇಕು, ಸೇರಿಕೊಂಡು ಆಡೋಣ ಅಂತ ಹೇಳಿ. ಈಗ ಎಲ್ಲ ನಾವು ನಮ್ಮ ಸಿಟಿಯಲ್ಲಿ ಆ ಜೋಕಾಲಿ ಕಟ್ಟೋದೇ ನೋಡಿಲ್ಲ ನಾವು. ಮೇ ಬಿ ಹಳ್ಳಿಯಲ್ಲೆಲ್ಲ ಇರ್ಬೋದು ಅಂದ್ಕೊತೀನಿ, ಆ ಸಿಟಿಯಲ್ಲಿ ಹೋಗೇ ಬಿಟ್ಟಿದೆ ಅದು. ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ಎಲ್ಲ ಬಾಡಿಸ್ಕೊಂಡ ನಂತರ ಈ ಟೊಮಾಟೊ ಹೆಚ್ಚಿಟ್ಕೊಂಡಿದ್ದೀನಿ, ಆ ಟೊಮಾಟೊನೂ ಹಾಕಿ, ಆ ಟೊಮಾಟೊ ಚೆನ್ನಾಗೇ ಮೆತ್ತಗಾಗೋ ತನಕನೂ ಚೆನ್ನಾಗಿ ಹುರ್ಕೊಳ್ಳಿ. ಅದೆಲ್ಲ ಹುರ್ಕೊಂಡ ನಂತರ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಆ ಪೇಸ್ಟ್ನೂ ಹಾಕಿ, ಇದು ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಕಾಯಿ ತುರಿ, ಹುಚ್ಚೆಳ್ಳು, ಒಂದೇ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ, ಯಾಕಂದರೆ ಒಗ್ಗರಣೆಗೂ ಒಣಮೆಣ್ಸಿಕಾಯಿ ಹಾಕಿದ್ದೀನಲ್ಲ ಅದಕ್ಕೆ. ಹಾಗಾಗಿ ಇಲ್ಲಿ ಬೇಯಿಸ್ಕೊಂಡು ಬಸ್ಕೊಂಡಿದ್ನಲ್ಲ ಸೊಪ್ಪು, ಕಾಳು, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಆಲ್ರೆಡಿ ನಾವು ಕಾಳು ಸೊಪ್ಪನ್ನೆಲ್ಲ ಬೇಯಿಸ್ಕೊಂಡಿದ್ದೀವಿ. ಮಸಾಲೆ ಎಲ್ಲ ಅದಕ್ಕೆ ಹತ್ಕೊಳಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ಟೇಸ್ಟಾಗಿತ್ತು. ಇದನ್ನು ಚಪಾತಿ ಅಥವಾ ಜೋಳದ ರೊಟ್ಟಿ ಜೊತೆಗೆ ತಿಂತೀವಿ, ಅಥವಾ ಅಕ್ಕಿ ರೊಟ್ಟಿಗೂ ತುಂಬ ಟೇಸ್ಟ್. ಹಾಗೆ ಹಸಿ ಕೊಬ್ಬರಿ ತುರಿ ಇತ್ತಲ್ಲ, ಸ್ವಲ್ಪ ಮೇಲೆ ಹಾಕಿದ್ದೀನಿ, ಸ್ವಲ್ಪ ಇದು ಟೇಸ್ಟಿಗೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬರುತ್ತೆ. ಹುಚ್ಚೆಳ್ಳು ಹಾಕಿದಾಗೆ ಈ ಪಲ್ಯಕ್ಕೆ ಟೇಸ್ಟ್ ಬರೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಾಳು ಮತ್ತು ಸೊಪ್ಪಿನ ಪಲ್ಯ. ಬೇಯ್ತಾ ಇದೆ. ನೀವು ಎಲ್ಲ ಹೇಗೆ ಆಚರಿಸಿದ್ದೀರಾ ನಾಗರ ಪಂಚಮಿನ? ನೀವು ಸಣ್ಣವರಿದ್ರಾಗ ಹೇಗೆ ಆಚರಿಸ್ತಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹೇಗೆ ನಿಮ್ಮ ಏಜಲ್ಲಿ ನೀವು ಸಣ್ಣವರಿದ್ದಾಗ ನೀವೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ರಿ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ನಾನು ಇದಕ್ಕೆ ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೆ. ಜೋಳದ ರೊಟ್ಟಿನ ಉತ್ತಾ ಇದ್ದೀನಿ ಜೋಳದ ರೊಟ್ಟಿನ. ಆ್ಯಕ್ಚುಲಿ ನಮಗೆ ತಿಂಡಿಗೆ ಜೋಳದ ರೊಟ್ಟಿ ಮಾಡಿಬಿಡ್ತೀವಿ. ಅದೇ ತುಂಬ ಒಳ್ಳೆ ಹೆಲ್ದಿ ಫುಡ್ಡು. ರೊಟ್ಟಿ ತಿಂದಾಗ
ಬೊಜ್ಜು ಎಲ್ಲ ಬರಲ್ಲ. ನಾವು ಅನ್ನ ತಿನ್ನೋದೇ ಕಡಿಮೆ, ಸ್ವಲ್ಪ ಜೋಳದ ರೊಟ್ಟಿ, ರಾಗಿ ರೊಟ್ಟಿನೇ ಜಾಸ್ತಿ. ರೊಟ್ಟಿ ಉಸ್ತಾ ಇದ್ದೀನಿ ನೋಡಿ. ತುಂಬ ಟೇಸ್ಟಾಗಿರುತ್ತೆ ಈ ಕಾಳು ಪಲ್ಯ, ಎಣ್ಗಾಯಿ ಪಲ್ಯಕ್ಕೆಲ್ಲ ಜೋಳದ ರೊಟ್ಟಿ ಆಗ್ತಾಯಿದೆ. ಹಾಗೆ ಎಲ್ಲ ತಿಂಡಿ ಅದನ್ನು ಬೆಳಗ್ಗೆಗೆ ಇದು ಮಾಡಿಬಿಟ್ಟಿದ್ದೆ ರೊಟ್ಟಿನ. ನನ್ನ ಮಕ್ಕಳು ಅಮ್ಮ ಹೊಟ್ಟೆ ಹಸಿತು ಅಂತ ಹೇಳ್ತಾಯಿದ್ರು. ಬೇಗ ಬಾಳೆ ಎಲೆ ಬೇರೆ ಇತ್ತು, ಸಿಕ್ಕಿತ್ತು ಪೇಟೆಯಲ್ಲಿ, ಬಾಳೆ ಎಲೆ ತಂದಿದ್ದೆ. ಹಾಗೆ ಊಟ ಕೊಟ್ಟಿದ್ದೆ. ಊಟ ಮಾಡಿ ತಿಂಡಿ ತಿಂತಾಯಿದ್ರು. ನಿಮಗೇನಾರ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ.